ಸಮರ್ಥ ಸೂಕ್ತವಾದಂಥ ಅಭ್ಯರ್ಥಿ ಅವನ್ನೇ ಕಣದಲ್ಲಿ ನಿಲ್ಲಿಸ್ರಿ ಅಂತ ಹೇಳಿದ ಮೇಲೆ ನಾವು ಇವತ್ತು ಸಮರ್ಥನ ನಾವು ಈ ಸ್ಪರ್ಧೆ ಕಣದಲ್ಲಿ ನಿಲ್ಲಿಸಿದ್ದೀವಿ. ಉತ್ತರದಿಂದ ನಾನು ಆರಿಸಿ ಬಂದೆ, ಅವರು ದಕ್ಷಿಣದಿಂದ ಅವ್ರು ಆರಿಸಿ ಬರ್ತಾ ಇದ್ದಾರೆ. ಒಟ್ಟು 8 ಬಾರಿ ತಮ್ಮ ಫ್ಯಾಮಿಲಿಯವರು ನೀವು ನಿಂತು ಗೆದ್ದಿದ್ದೀರಿ. ಏನು ನಾವು 94ಕ್ಕೆ ಬಂದಾಗ ಯಾವ ರೀತಿ ಇತ್ತು ಕ್ಷೇತ್ರ, ನೀರು ತರಬೇಕಪ್ಪ ಅಂದ್ರೆ ಬಾತಿಕೆರೆಗೆ ಹೋಗಿದ್ದು, ಸಮೃದ್ಧಿಯಾಗಿ ಅಭಿವೃದ್ಧಿ ಆಗಿದೆ. ಅದರಲ್ಲಿನ ಅಭಿವೃದ್ಧಿ ಬಗ್ಗೆ ಯಾರು ಮಾಡ್ತಾ ಇರ್ತಾರೆ. ಅಭಿವೃದ್ಧಿಕ್ಕಿಂತ ಜಾಸ್ತಿ ಹೇಳ್ಬೇಕಪ್ಪ ಅಂದರೆ ವಿಶ್ವಾಸ. ನೀವು ನೋಡಿದ್ರೆ ಹಿಂದಿನ ಸರ್ಕಾರ ಇದ್ದಾಗ ಹಿಂದಿನ ಸರ್ಕಾರದಾಗೂ ಯಾವ್ಯಾವ ರೀತಿ ವೀರಶೈವ ಲಿಂಗಾಯತರು ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ನಡೆದು ಅವಾಗ ದಿಟ್ಟ ನಿರ್ಧಾರ ತೆಗೆದುಕೊಂಡಾರೆ ಯಾರು ಇದ್ರಪ್ಪ ಅಂದರೆ ಶಿವಶಂಕರಪ್ಪನವರು ಅಂದ್ರೆ ತಪ್ಪಾಗ್ಲಾರ. ಹೋಗ್ಲಿ ಬಿಡ್ರಿ ಅತ್ಲಾಗ ಯಾಕೆ ಮಾತಾಡಕ್ಕೆ ಹೋಗಿರಿ ಅಂದಿದ್ದೆ ಒಂದು ದಿವಸ. ಯಾರಿಗೆ ಬೇಕು ಹೋಗಲ್ಲ, ನನಗೆ ಶಾಸಕ ಸ್ಥಾನ ಬೇಡ, ವೀರಶೈವ ಲಿಂಗಾಯತರು ಒಂದೇ ಅಂತಾನೆ ವಾದ ಮಾಡ್ಕೊಂತಾನೆ ಬಂದು. ವೀರಶೈವ ಲಿಂಗಾಯತ ಸಮಾಜದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಈಶ್ವರ್ ಖಂಡ್ರೆ ಅವರೇ, ಹಿರಿಯರಾದಂಥ ಅಲ್ಲಂ ವೀರಭದ್ರಪ್ಪನವರೇ, ಮತ್ತೊಬ್ಬ ಆತ್ಮೀಯ ಮಂತ್ರಿಗಳು, ಆರೋಗ್ಯ ಮಂತ್ರಿ, ಮೆಡಿಕಲ್ ಎಜುಕೇಷನ್ ಮಂತ್ರಿ ಆದಂಥ ಶರಣ್ ಪ್ರಕಾಶ್ ಪಾಟೀಲ್ರವರೇ, ನಮ್ಮ ಹಿರಿಯರಾದಂಥ ರಾಜಣ್ಣವರೇ, ಎಸ್ ವೀರಣ್ಣವರೇ, ವೇದಿಕೆ ಮೇಲಿರುವಂಥ ಶಾಸಕ ಮಿತ್ರರಾದಂಥ ನಮ್ಮ ಚಿಕ್ಕಮಗಳೂರಿನ ತಮ್ಮಣ್ಣವರೇ ಮತ್ತು ನಮ್ಮ ಶಿವಮೊಗ್ಗದ ಆಯನೂರು ಮಂಜುನಾಥ್ರವರೇ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಶಾಂತನಗೌಡರವರೇ ಹಾಗೂ ಎಲ್ಲ ಶಾಸಕ ಮಿತ್ರರೇ, ಸಮಾಜ ಬಂಧುಗಳೇ, ಸ್ನೇಹಿತರೇ, ಹಿರಿಯರೇ ಹಾಗೂ ಎಲ್ಲ ಆತ್ಮೀಯ ತಾಯಂದಿರೇ ಹಾಗೂ ಎಲ್ಲ ಪತ್ರಿಕಾ ಮತ್ತು ವಿವಿಧ ಭಾಗಗಳಿಂದ ಬಂದಂಥ ಎಲ್ಲ ಮತದಾರ ಬಂಧುಗಳೇ, ಸ್ನೇಹಿತರು, ಈ ದಿವಸ ಏನು ಸಮಾಜದ ವತಿಯಿಂದ ಸಾಕಷ್ಟು ಜನ ಬಂದು ಇವತ್ತು ಬೆಂಬಲಕ್ಕೆ ನಿಂತ್ಕೊಂಡು ಎಲ್ಲ ಒಮ್ಮತದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಲಿಕ್ಕೆ ಇವತ್ತು ಈ ಸಮಾರಂಭವನ್ನು ಕರೆದಿದ್ದೀರಿ ಅಂತ ಭಾವಿಸ್ತೇನೆ. ಏನು ತಮಗೆ ಗೊತ್ತಿದ್ದಾಗೆ 5 ವರ್ಷ ಚುನಾವಣೆ ಪಿರಿಯಡು. ಒಂದು ಸತಿ ಶಾಸಕರಾದರೆ 5 ವರ್ಷದ ತನಕ ಅವರು ಶಾಸಕರಾಗಿರ್ತಾರೆ. ಆದರೆ ನಮ್ಮ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳು ಇವತ್ತು ಗೊತ್ತಿದ್ದಾಗೆ ನಮ್ಮ ತಂದೆಯವರು ಏನು 2.25 ವರ್ಷ ಇದ್ದಾಗೆ ನಿಧನ ಹೊಂದಿದರು. ಆ ನಿಟ್ಟಿನಲ್ಲಿ ಇವತ್ತು ಚುನಾವಣೆ ಮತ್ತೆ ನಡೀತಾ ಇದೆ. ತಮ್ಮೆಲ್ಲರ ಒಂದು ಪಾತ್ರ ಭಾಳ ಮುಖ್ಯ ಇದೆ ಅದರಲ್ಲಿ. ಈಗೇನು ಇನ್ನು 2.25 ವರ್ಷ ಏನೈತಿ, ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರ ಮನೆತನದವರೇ ನಿಲ್ಲಬೇಕು, ಅವ್ರ ಫ್ಯಾಮಿಲಿಯವ್ರಿಗೆ ಟಿಕೆಟನ್ನು ಕೊಡಬೇಕು ಅಂಥೇಳಿ ಹೇಳಿದಾಗ ನಾನು ಎಲ್ಲರನ್ನು ಕೇಳಿದಾಗ ಸಮರ್ಥ ಸೂಕ್ತವಾದಂಥ ಅಭ್ಯರ್ಥಿ ಅವನ್ನೇ ಕಣದಲ್ಲಿ ನಿಲ್ಲಿಸ್ರಿ ಅಂತ ಹೇಳಿದ ಮೇಲೆ ನಾವು ಇವತ್ತು ಸಮರ್ಥನ ನಾವು ಈ ಸ್ಪರ್ಧೆ ಕಣದಲ್ಲಿ ನಿಲ್ಲಿಸಿದ್ದೀವಿ. ತಮಗೆ ಗೊತ್ತಿದ್ದಾಗ ಹಿಂದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ 94ನೇ ಇಸ್ವಿಯಿಂದ ನಮ್ಮ ತಂದೆಯವರು ಶಾಸಕರಾಗಿ 94ರಿಂದ 96 ತನಕ, ಆಮೇಲೆ MP ಎಲೆಕ್ಷನ್ ಬಂತು, MP ಆದ. ಅವಾಗ ನಾನು ಬೈ ಎಲೆಕ್ಷನ್ 1997 97ರಾಗ ಬೈ ಎಲೆಕ್ಷನ್ನಾಗ ನಾನು ಅವಾಗ 28 ವರ್ಷ ಹುಡುಗ. 97ರಲ್ಲಿ ನಾನು ಬೈ ಎಲೆಕ್ಷನ್ನಲ್ಲಿ ಅವಾಗ 26,000 ಲೀಡ್ನಾಗ ಕಳಿಸಿದ್ರು ದಾವಣಗೆರೆ ದಕ್ಷಿಣ ಭಾಗದ ಜನತೆ. ಅದಾದಮೇಲೆ ಮತ್ತೆ 99ಕ್ಕೆ ಮತ್ತೆ ಚುನಾವಣೆ ಬಂತು 2000ಕ್ಕೆ. ಅವಾಗ ಮತ್ತೆ ನನ್ನನ್ನು ಚುನಾವಣೆ ಕಣದಲ್ಲಿ ಗೆಲ್ಲಿಸಿದ್ವಿ. ಅದಾದಮೇಲೆ
ಮತ್ತು ತಂದೆಯವ್ರನ್ನ 2004ರಲ್ಲಿ ಚುನಾವಣೆ ಕಣದಲ್ಲಿ ನಿಲ್ಲಿಸಿದ್ರು. ಆವಾಗ 2008ಕ್ಕೆ ಇದು ಡಿಲಿಮಿಟೇಷನ್ ಆಯಿತು. ಡಿಲಿಮಿಟೇಷನ್ ಆಗಿ ಮಾಯಕೊಂಡ, ದಾವಣಗೆರೆ, ಉತ್ತರ ಮತ್ತು ದಕ್ಷಿಣ 3 ಕ್ಷೇತ್ರಗಳು. ಅದು ಮಾಯಕೊಂಡ, ದಾವಣಗೆರೆ ಅಷ್ಟೇ ಇದ್ವಿ. ಇದು 3 ಕ್ಷೇತ್ರಗಳಾಗಿ 3 ಜನ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಟ್ಟರು. ನನಗೂ ಮತ್ತು ತಂದೆಯವ್ರಿಗೂ ಮತ್ತು ಆ ಕಡೆ ಮಾಯಕೊಂಡದಿಂದ ಶಾಸಕರಿಗೆ ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಉತ್ತರದಿಂದ ನಾನು ಆರಿಸಿ ಬಂದೆ, ಅವರು ದಕ್ಷಿಣದಿಂದ ಅವ್ರು ಆರಿಸಿ ಬರ್ತಾಯಿದ್ರು. ಅವರು ಹೆಚ್ಚು ಕಡಿಮೆ 6 ಸತಿ ಗೆದ್ದರು, ನಾನು 2 ಸತಿ ಗೆದ್ದೆ ದಕ್ಷಿಣದಲ್ಲಿ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ AICCನವರು ಒಟ್ಟು 8 ಬಾರಿ ತಮ್ಮ ಫ್ಯಾಮಿಲಿಯವರು ನೀವು ನಿಂತು ಗೆದ್ದಿದ್ದೀರಿ, ನೀವೇ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಸಮರ್ಥಿಗೆ ಇವತ್ತು ಚುನಾವಣೆ ಕಣದಲ್ಲಿ ನಿಲ್ಲಿಸಿದ್ದಾರೆ. ತಮ್ಮೆಲ್ಲರ ಒಂದು ಆಶೀರ್ವಾದ, ಮಾರ್ಗದರ್ಶನ ಸದಾ ಬೇಕು. ಮತ್ತು ನಮ್ಮ ಶಾಸಕರು ಹೇಳ್ದಂಗೆ, ನಮ್ಮ ಶರಣ್ ಪ್ರಕಾಶ್ ಹೇಳ್ದಂಗೆ ಮತ್ತು ಖಂಡ್ರೆಯವರು ಹೇಳ್ದಂಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗ್ಯವು. ಏನು ನಾವು 94ಕ್ಕೆ ಬಂದಾಗ ಯಾವ ರೀತಿ ಇತ್ತು ಕ್ಷೇತ್ರ, ನೀರು ತರಬೇಕಪ್ಪ ಅಂದ್ರೆ ಬಾತಿಕೇರಿಗೆ ಹೋಗಿದ್ರು. ಎಲ್ಲಿ ಭಾಷಾನಗರ ಆಗಿರ್ಬೋದು, ಗಾಂಧಿನಗರ ಆಗಿರ್ಬೋದು, ಬಂಬು ಬಜಾರ್ ಆಗಿರ್ಬೋದು, ಆ ಭಾಗದಿಂದ ಇವತ್ತು ಸಮೃದ್ಧಿಯಾಗಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಶಾಲಾ ಕೊಠಡಿಗಳು ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಸಮೃದ್ಧಿಯಾಗಿ ಅಭಿವೃದ್ಧಿ ಆಗಿದೆ. ಅದರಲ್ಲಿನ ಅಭಿವೃದ್ಧಿ ಬಗ್ಗೆ ಯಾರು ಮಾಡ್ತಾಯಿರ್ತಾರೆ. ಅಭಿವೃದ್ಧಿಕ್ಕಿಂತ ಜಾಸ್ತಿ ಹೇಳ್ಬೇಕಪ್ಪ ಅಂದರೆ ವಿಶ್ವಾಸ. ಎಲ್ಲ ಸಮಾಜದ ಎಲ್ಲ ಜಾತಿ ಜನಾಂಗದವ್ರನ್ನ ಜೊತೆಗಿಟ್ಕೊಂಡು ಯಾವುದೇ ಒಂದು ಕೆಲಸಗಳಿದ್ರೂ ಅದನ್ನು ಸರಿ ಸಮಾನವಾಗಿ ಒಯ್ತಿದ್ರು. ಅದೇ ನಿಟ್ಟಿನಲ್ಲಿ ಅವರು ಜನಗಳು ನಮಗೆ ಆರ್ಚ್ ಕಳಿಸ್ತಾಯಿದ್ರು. ಈಗ ಈ ಚುನಾವಣೆ ತಮ್ಮೆಲ್ಲರ ಒಂದು ಮಾರ್ಗದರ್ಶನ ಮತ್ತು ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ನಮ್ಮ ನಮ್ಮ ಮಂತ್ರಿಗಳು ಈಗ ತಾನೇ ಮಾತನಾಡ್ತಿರುವಾಗ ಏನು ಹೇಳಿದರು, ಎಲ್ಲರ ಒಂದು ಮನಸ್ಸು ಗೆದ್ದು ಎಲ್ಲರ ವಿಶ್ವಾಸ ಗೆಲ್ಸ್ಕೊಂಡು ಎಲ್ಲರ ಮತಗಳನ್ನ ಹಾಕ್ಸೋದ್ರ ಮೂಲಕ ಹೆಚ್ಚಿನ ಬಹುಮತದಿಂದ ಆರಿಸೋ ಒಂದು ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವು ಹೆಚ್ಚು ಇನ್ನು 3 ದಿವಸ ಉಳಿತು. ನಾಳೆ ಒಂದು ದಿವಸ, ನಾಳೆ 5 ಗಂಟೆಗೆ ಮುಗೀತು ಕ್ಯಾನ್ವಸಿಂಗ್ ಮುಗೀತು. ನಾಳೆ 5 ಗಂಟೆ, ನಾಡದ್ದು ಮತ್ತು ಅಚ್ಚೆ ನಾಡದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಈಗೇನು ವೀರಶೈವ ಸಮಾಜದ ವತಿಯಿಂದ ಏನು ಹಮ್ಮಿಕೊಂಡಿದ್ದಾರೆ, ವೀರಶೈವ ಲಿಂಗಾಯತ ಸಮಾಜದವರು ನೀವು ನೋಡಿದರೆ ಹಿಂದಿನ ಸರ್ಕಾರ ಇದ್ದಾಗ ಹಿಂದಿನ ಸರ್ಕಾರದಾಗೂ ಯಾವ್ಯಾವ ರೀತಿ ವೀರಶೈವ ಲಿಂಗಾಯತರು ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ನಡೆದು ಅವಾಗ ದಿಟ್ಟ ನಿರ್ಧಾರ ತೆಗೆದುಕೊಂಡಾರೆ ಯಾರು ಇದ್ರಪ್ಪ ಅಂದರೆ ಶಿವಶಂಕರಪ್ಪನವರು ಅಂದರೆ ತಪ್ಪಾಗಲಾರ. ನನಗೆ ಗೊತ್ತಿದ್ದಂಗೆ ಅವಾಗ ನಾನು ಮಂತ್ರಿ ಇದ್ದೆ, ಅವರು ಶಾಸಕರಿದ್ದರು. ಹೋಗ್ಲಿ ಬಿಡ್ರಿ ಅತ್ಲಾಗ ಯಾಕೆ ಮಾತಾಡೋಕೆ ಹೋಗಿರಿ ಅಂದಿದ್ದೆ ಒಂದು ದಿವಸ. ಯಾರಿಗೆ ಬೇಕು ಹೋಗಲ್ಲ, ನನಗೆ ಶಾಸಕ ಸ್ಥಾನ ಬೇಡ, ನಾವು ವೀರಶೈವ ಲಿಂಗಾಯತರು ಒಂದೇ ಅಂತಲೇ ವಾದ ಮಾಡ್ಕೊಂತಲೇ ಬಂದರು ಕೊನೆ ತನಕ. ಇದೇ ವೇದಿಕೆಯಲ್ಲಿ ನನಗೆ ಗೊತ್ತಿದ್ದಂಗೆ ಪಂಚಪೀಠದವ್ರನ್ನ, ಸ್ವಾಮೀಜಿಯವ್ರನ್ನ ಎಲ್ಲರನ್ನ ಸೇರಿಸಿ ಅವ್ರಿಗೆ ಅದೊಂದು ಭಾಳ ಆಸಿತ್ತು. ಶೃಂಗಮೇಳ 5 ಜನನ ಸೇರಿಸಿ 5 ಜನದ್ದು ಸೇರಿಸಿ ಒಂದು ಫಂಕ್ಷನ್ ಮಾಡ್ಬೇಕು ಅನ್ನೋದು ಭಾಳ ದಿವಸದಿಂದ ಕನಸಿತ್ತು. ಅದನ್ನು 13 ವರ್ಷ 14 ವರ್ಷದ ಮೇಲೆ ಅವರು ಎಲ್ಲರನ್ನ ಸೇರಿಸಿ ನಾನು ಸಾಕಷ್ಟು ಸತಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಕರ್ಕೊಂಡು ಮಾಡಿ, ಮೊದಲು ಬೆಂಗಳೂರಿನಾಗ ಮೀಟಿಂಗ್ ಮಾಡಿ, ಆಮೇಲೆ ಇನ್ನೊಂದು ಹತ್ರ ಮೀಟಿಂಗ್ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿ ಸಮಾಜ ಯಾವ ರೀತಿ ಒಗ್ಗೂಡಬೇಕು, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾಳಜಿ ಉಳ್ದಂಥ ಮಹಾನ್ ನಾಯಕರು ಅಂದರೆ ತಪ್ಪಾಗಲಾರ್ದು. ಆ ನಿಟ್ಟಿನಲ್ಲಿ ಅವರ ಪಾತ್ರ ಭಾಳ ಮಹತ್ವದ್ದು. ಅದೇ ಒಂದು ಇದರಲ್ಲಿ ಎಲ್ಲರನ್ನು ಸೇರಿಸಿ
ಮತ್ತು ಲಿಂಗಾಯತರು ಸ್ವಾಮಿಗಳು ಸಾಕಷ್ಟು ಜನ ಸೇರಿಸಿದ್ರು. ಎಲ್ಲರನ್ನೂ ಸೇರಿಸಿ ಒಟ್ಟು ಸಮಾಜ ಒಂದು ಗೂಡಿಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ನಮ್ಮ ಕಣ್ಣು ಮುಂದೆ ಇದ್ದವು. ಇವತ್ತು ಸಮಾಜ ಬಂಧುಗಳು ಅವ್ರಿಗೇನಾದರೂ ಏನು ಒಳ್ಳೆಯ ಸ್ವರ್ಗದಲ್ಲಿ ಏನು ಒಳ್ಳೆಯ ಆಶೀರ್ವಾದ ಮಾಡಬೇಕಾಗಿದೆ. ಅವರಿಗೆ ಬೆಂಬಲವನ್ನು ಕೊಟ್ಟಾಗ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಆ ನಿಟ್ಟಿನಲ್ಲಿ ತಾವು ಹೆಚ್ಚಿನ ಒಂದು ಕೆಲಸವನ್ನು ಮಾಡಿ ನಮ್ಮ ಕುಟುಂಬದ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ಹೋಗ್ತಾನೆ ಹುಡುಗ. ಏನು ಅವ್ರ ಜೊತೆಗೆ ಇದ್ದವನು ಹೇಳ್ಬೇಕಪ್ಪ ಅಂದರೆ 22ನೇ ಇಸ್ವಿಯಾಗ 2022ಕ್ಕೆ ಅವನು ಇದರಲ್ಲಿದ್ದ, ಯಾವುದೋ ಫಸ್ಟ್ ಸ್ಟ್ಯಾಂಡರ್ಡಿಂದ ಹೊರಗದನು. ಎಲ್ಲಿ ಕೊಡೈಕೆನಾಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಾಗಿದ್ದ 12th ತನಕ. ಆಮೇಲೆ 12th ಆಗಿದ್ಮೇಲೆ UK ಹೋದ, ಅಲ್ಲಿ MBA ಮಾಡ್ದ. ಆಮೇಲೆ ಬಂದ ಇಲ್ಲಿಗೆ ಬಂದು ಇಲ್ಲಿ ಕೋವಿಡ್ ಟೈಮ್ನಾಗ ಕರ್ಕೊಂಬಂದಿದ್ದೆ. ದೊಡ್ಡ ಫಜಿತಿ ಆಗಿತ್ತು ಅವನು. ಕರ್ಕೊಂಬಂದ್ವಿ. ಆಮೇಲೆ ಫಸ್ಟ್ ಫ್ಲೈಟ್ನಾಗ ಬಂದವ. ಕೋವಿಡ್ ಇದ್ದಾಗ ಒಂದು 2 ತಿಂಗಳು 9 ಫ್ಲೈಟ್ಗಳು ಇರಲಿಲ್ಲ. ಆಮೇಲೆ ಬಂದಮೇಲೆ ನಾನು ಅವನಿಗೆ ಹೇಳಿದೆ, ಮಾಸ್ಟರ್ಸ್ ಮಾಡೋಕ್ಕೆ ಎಲ್ಲಾರು ಹೋಗ್ಬಾರೋ ಅಂದೆ. ಒಂದು 5 ಯೂನಿವರ್ಸಿಟಿದು ಹೆಸರು ಕೊಟ್ಟೆ. 5 ಯೂನಿವರ್ಸಿಟಿಯಾಗ ನಿನಗೆ ಸಿಕ್ಕರೆ ಅಲ್ಲಿ ಹೋಗು, ಇಲ್ಲದ್ರೆ ಎಲ್ಲಿ ಹೋಗ್ಬೇಡ ಅಂದಿದ್ದೆ. 5 ಯೂನಿವರ್ಸಿಟಿಯಾಗ ಒಂದು ಯೂನಿವರ್ಸಿಟಿಗೆ ಅವನಿಗೆ ಇಮಿಡಿಯೇಟಾಗಿ ಸಿಕ್ಕೇ ಬಿಡ್ತು. ಯಾವುದದು ಸ್ಕಾಟ್ಲ್ಯಾಂಡ್ನಾಗ ಅದೇ ಯಾವುದೋ ಸೆಂಟ್ ಆ್ಯಂಡ್ರಿಯಸ್ ಯೂನಿವರ್ಸಿಟಿ ಅಂತ. ಅದು ಭಾಳ ಪುರಾತನ ಯೂನಿವರ್ಸಿಟಿ. ಇಲ್ಲೇ ನಮ್ಮದು ನಲಂದ ಯೂನಿವರ್ಸಿಟಿ ಅಂತ ಏನು ಇಂಡಿಯಾದಾಗ ಐತಿ, ಅದ್ರಕ್ಕಿಂತ ಪುರಾತನದಿದು. ಹೆಚ್ಚು ಕಡಿಮೆ 11th or 10th ಸೆಂಚುರಿ ಇದು. ಆ ಒಂದು ಯೂನಿವರ್ಸಿಟಿಯಾಗ ಸೀಟ್ ಸಿಕ್ಕಿತ್ತು. ನಾನು ಕೇಳಿದವನಿಗೆ, ಹೋಗಿ ನಿಮ್ಮ ಅಜ್ಜಂಗೆ ಕೇಳ್ಕೊಂಬರಪ್ಪ, ಹೋಗೋದಿದ್ರು ಹೋಗ್ಬಿಡು ಅಂದೆ. ಅವನು ಅವ್ರ ಅಜ್ಜನ ಹತ್ರ ಹೋಗಿ ಕೇಳಿದ ನಾನು, ಅಪ್ಪಜೆ ನಾನು ಹಿಂಗೆ ಯೂನಿವರ್ಸಿಟಿಗೆ ಓದಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ, ಯಾರು ಹೇಳಿದ್ರಿ ನೀ ಅಂತ ನನ್ನ ಹೆಸ್ರು ಹೇಳಿದ್ದು ನಾನು. ಆತ ಆಮೇಲೆ ನಾನು ಹೇಳ್ತೇನೆ, ಬಾಯಲ್ಲಿ ಕಾರ್ ಹತ್ತು ಅಂತ ಕಾರಾಗ ಕುಂದಿಸ್ಕೊಂಡು ಸೀದಾ ಅಂಗಡಿಗೆ ಕರ್ಕೊಂಡು ಹೋದ್ರು. ಅಂಗಡಿಗೆ ಕರ್ಕೊಂಡೋಗಿ ಮಿಲ್ಲಿಗೆ ಕರ್ಕೊಂಬಂದು, ಏನು ಬೇಡ ಇಲ್ಲಿ ವ್ಯವಹಾರ ಕಲಿ ಅಂದ್ರು. ನಾನು ನಿಮ್ಮ ಅಪ್ಪಗೆ ಹೇಳ್ತೇನೆ, ಇಲ್ಲಿ ವ್ಯವಹಾರ ಕಲಿ ಅಂದ್ರು. ಅವತ್ತಿನಿಂದ ಅಲ್ಲಿ ಹೋಗಲಿಲ್ಲ ಅವನು, ಮತ್ತಿಲ್ಲೇ ಉಳ್ಕೊಂಡು. ಅದಾದಮೇಲೆ 22ರಿಂದ ಜೊತೆಗೆ ಇದ್ದ. ಅದೇನು ಕೂಡಿ ಬಂದತ್ತು ಏನೋ ಒಟ್ಟು ಎಲ್ಲ ಸೇರಿ ಇವತ್ತು ಅವನಿಗೆ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಇವತ್ತು ಕಣದಲ್ಲಿ ನಿಂತಿದ್ದಾನೆ. ಒಳ್ಳೆ ಎಲ್ಲ ಅವರ ಸಂಸ್ಕಾರನೇ ಕಲ್ತಾನೆ. ಪ್ರತಿ ಪೂಜೆ ಪುನಸ್ಕಾರ ಏನಾದರೂ ಇದ್ರೂ ಸ್ವಾಮೀಜಿಯವರಿಗೆ ಹೆಚ್ಚು ಅವ್ರ ಬಗ್ಗೆ ಏನು ಪಾದ ಪೂಜೆ ಮಾಡೋದಾಗಿರ್ಬೋದು, ಲಿಂಗ ಪೂಜೆ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ವೀರಶೈವ ಲಿಂಗಾಯತರ ಏನೇನು ಪರಂಪರೆ ಅದಾವೋ ಆ ಪರಂಪರೆನ ಚಾಚು ತಪ್ಪದೆ ಮಾಡ್ಕೊಂತ ಬರ್ತಾ ಇದ್ದಾನೆ ಅಂದರೆ ತಪ್ಪಾಗಲಾರ್ದು. ಆ ಒಂದು ನಿಟ್ಟಿನಲ್ಲಿ ಮತ್ತು ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗೋ ಒಂದು ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಜೊತೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ. ತಾವು ಹೆಚ್ಚಿನ ಒಂದು ಸಹಕಾರವನ್ನು ಮಾಡಿ ನಮ್ಮ ಸಮರ್ಥಿಗೆ ಹೆಚ್ಚು ಹೆಚ್ಚು ಬೆಂಬಲವನ್ನು ಮತ್ತು ಮತಗಳನ್ನ ಹಾಕ್ಸೋದ್ರ ಮೂಲಕ ಅವರನ್ನು ಜಯಶೀಲರನ್ನಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕಾರಣಭೂತರಾಗಬೇಕು ಅಂತ ನಾನು ಈ ಸಮಯದಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು, ಏನೇ ಕೆಲಸ ಕಾರ್ಯಗಳಿದ್ರೂ ನಾವು ಯಾವಾಗಲೂ ಇಲ್ಲ ಅಂದಿಲ್ಲ, ಎಲ್ಲದಕ್ಕೂ ಹ್ಞೂ ಅನ್ಕನೆ ಬಂದರೆ ಇನ್ನೂ ಮುಂದೆನೂ ಇನ್ನೂ ಹೆಚ್ಚು ಒಂದು ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತ ನಾನು ಈ ಸಮಯದಲ್ಲಿ ಹೇಳಿ ಬಯಸ್ತಾ, ಮತ್ತು ನಮ್ಮ ವೀರಶೈವ ಲಿಂಗಾಯತರ ಮಹಾಸಭಾದ ಎಲ್ಲ ಸದಸ್ಯರುಗಳಿಗೂ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಲಿ, ಎಲ್ಲ ಸಮಾಜದ ಏಳಿಗೆಗೆ ಏನಾಗಬೇಕು ಅದ್ರ ಬಗ್ಗೆ ಸಾಕಷ್ಟು ಶ್ರಮ ವಹಿಸಲಿ ಅಂತ ನಾನು ಈ ಸಮಯದಲ್ಲಿ ಹೇಳಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.